ಎಲ್ಲರೂ ಅದನ್ನ ಶಾಕ್ ಅಲ್ಲಿ ನಿಂತು ನೋಡ್ತಿದ್ರು. ನಂತರ ಬ್ರಿಟಿಷರು ಅಲ್ಲಿಂದ ಹೊರಟೋಗ್ತಾರೆ. ಆ ಹಳ್ಳಿಯ ಮೇಲೆ ಬ್ರಿಟಿಷರು ಒಂದು ಕಣ್ಣನ್ನ ಇಡ್ತಾರೆ. ಮಳೆ ಮೋಡದ ಹಿಂದೆ ಸೂರ್ಯನು ಮುಳುಗುತ್ತಿತ್ತು. ಕ್ಯಾಂಪ್ ಒಳಗೆ ಬೆಂಕಿಯ ಹೊಳಪು, ಅದರ ಮಧ್ಯದಲ್ಲಿ ಗ್ಲಾಸ್ ಬಾಕ್ಸ್, ಅದರೊಳಗೆ ಒಳೆಯುತ್ತಿದ್ದ ಮಿಸ್ಟೀರಿಯಸ್ ಕ್ರಿಸ್ಟಲ್ ಕೀ. ಶಿವರಾಜ್ಗೆ ಅದು ಮಾತ್ರ ನಾನು ಫ್ಯೂಚರ್ಗೆ ಹೋಗೋ ದಾರಿ ಅಂತ ಗೊತ್ತಾಗುತ್ತೆ. ಅವನ ಕಣ್ಣುಗಳಲ್ಲಿ ಒಂದು ನಿರ್ಧಾರ, ಇದನ್ನ ತಗೊಳಕ್ಕೆ ನಾನು ಎಲ್ಲದಕ್ಕೂ ತಯಾರಾಗಬೇಕು ಅನ್ನೋ ಒಂದು ಧೈರ್ಯ. ರಾಮಣ್ಣ ಶಿವರಾಜ್ನ ಹತ್ತಿರ ಬಂದು ಒಂದು ಎಚ್ಚರಿಕೆ ಕೊಡ್ತಾನೆ. ಶಿವರಾಜ್, ಅದು ಕಲ್ಲು ಆಟ ಅಲ್ಲ, ದೇವತೆಗಳ ಕೈಯಿಂದ ಸೃಷ್ಟಿಯಾಗಿದ್ದ ಒಂದು ಪುರಾಣ. ಕಾಲಚಕ್ರಕ್ಕೆ ಕಣ್ಣು ಇದೆ. ನೀನು ತಪ್ಪು ಮಾಡಿದ್ರೆ ನಿನ್ನ ಅಸ್ತಿತ್ವವನ್ನೇ ನಾಶ ಆಗುತ್ತೆ ಅಂತಾನೆ. ಶಿವರಾಜ್ ಅದಕ್ಕೆ, ಅಳಿದು ಹೋದ್ರೂ ಪರವಾಗಿಲ್ಲ ಅಯ್ಯ, ಕನಿಷ್ಠ ನನ್ನ ಕಾಲ ನನಗೆ ಮತ್ತೆ ಸಿಗ್ಬೇಕು ಅಂತಾನೆ. ಹಳ್ಳಿಯವರೆಗೆ ಬ್ರಿಟಿಷ್ ಕ್ಯಾಂಪ್ ಸೆಟ್ ಆಗಿತ್ತು. ಕುದುರೆಗಳ ಹಾರಾಟ, ಗನ್ಗಳ ಸದ್ದು, ಟೆಂಟ್ ಸಾಲಾಗಿ ನಿಂತಿತ್ತು. ಮಧ್ಯದಲ್ಲಿ ಒಳೆಯುತ್ತಿದ್ದ ಬಾಕ್ಸ್, ಅದರ ಒಳಗೆ ಕ್ರಿಸ್ಟಲ್ ಕೀ. ಅದನ್ನ ಕಾಪಾಡುತ್ತಿದ್ದ ಕ್ಯಾಪ್ಟನ್ ಎಡ್ವರ್ಡ್. ಕಣ್ಣಲ್ಲಿ ಅಹಂಕಾರ, ಕೈಯಲ್ಲಿ ಒಂದು ಕತ್ತಿ. ಶಿವರಾಜ್ ವಿಲೇಜರ್ಸ್ ಜೊತೆ ಫೇಕ್ ಸರೆಂಡರ್ ಪ್ಲಾನ್ ಆಗ್ತಾನೆ. ಅವರು ಬ್ರಿಟಿಷ್ ಕ್ಯಾಂಪ್ಗೆ ಹೋಗಿ ನಾವು ಇನ್ನು ಮುಂದೆ ದಂಗೆ ಮಾಡೋದಿಲ್ಲ ಅಂತ ಹೇಳೋದು ಅವನ ಪ್ಲಾನ್ ಆಗಿರ್ತದೆ. ಆದರೆ ಶಿವರಾಜ್ನ ಮೇನ್ ಐಡಿಯಾ ಇನ್ಸೈಡ್ ಇನ್ಫಾರ್ಮೇಶನ್ ಪಡೆದು ಕ್ರಿಸ್ಟಲ್ ಬಾಕ್ಸ್ ತಲುಪೋ ದಾರಿ ಹುಡುಕೋದು. ಅದೇ ದಿನ ಸಂಜೆ ವಿಲೇಜರ್ಸ್ ವೈಟ್ ಫ್ಲಾಗ್ ಹಿಡಿದು ಕ್ಯಾಂಪ್ಗೆ ಹೋದ್ರು. ಕ್ಯಾಪ್ಟನ್ ಎಡ್ವರ್ಡ್ ನಗುತ್ತಾ, ಕೊನೆಗೂ ನಾಯಿಗಳು ನಮಸ್ಕರಿಸಲು ಕಲಿತಿವೆ ಅಂತಾನೆ. ಆ ಹಳ್ಳಿಯವರು ಅವನ ಮಾತಿಗೆ ತಲೆ ಕೆಡಿಸ್ಕೊಳ್ಳಲಿಲ್ಲ. ಆದರೆ ಶಿವರಾಜ್ನ ಕಣ್ಣು ಕ್ಯಾಂಪ್ ಲೇಔಟ್ ಅನಾಲಿಸಿಸ್ ಮಾಡ್ತಿತ್ತು. ಯಾವ ಟೆಂಟ್ ಎಲ್ಲಿ ಇದೆ, ಯಾವ ಗಾರ್ಡ್ ಎಷ್ಟು ಹೊತ್ತು ಶಿಫ್ಟ್ ಆಗ್ತಾರೆ, ಯಾವ ದಾರಿ ದುರ್ಬಲವಾಗಿದೆ ಅಂತ ಗಮನಿಸ್ತಿದ್ದ. ಕ್ರಿಸ್ಟಲ್ ಇರುವ ಟೆಂಟ್ನಲ್ಲಿ ತುಂಬಾ ಜನ ಸೈನಿಕರಿದ್ರು. ಆದ್ರೂ ರಾತ್ರಿ ಗಾರ್ಡ್ ಶಿಫ್ಟ್ ಆಗುವ ಹೊತ್ತಲ್ಲಿ ಗ್ಯಾಪ್ ಇದೆ. ಅದೇ ಅವನಿಗೆ ಗೋಲ್ಡನ್ ಚಾನ್ಸ್ ಇತ್ತು. ಆ ರಾತ್ರಿ ಕ್ಯಾಂಪ್ ಕಡೆಗೆ ಒಂದು ಕ್ರೀಪಿಂಗ್ ಶ್ಯಾಡೋ ಮೂವ್ ಆಗುತ್ತೆ. ಕತ್ತಲೆ ಅವನ ಸಿಂಗಲ್ ಕವರ್ ಆಗಿತ್ತು. ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಹೋದ. ಅವನ ಹಾರ್ಟ್ ಬೀಟ್ ಹೆಚ್ಚಾಗುತ್ತಲೇ ಇತ್ತು. ಅವನು ಗಾರ್ಡ್ಸ್ ಅವಾಯ್ಡ್ ಮಾಡಿ ಟೆಂಟ್ ಒಳಗೆ ಹೋಗ್ತಾನೆ. ಅಲ್ಲಿ ಒಳೆಯುತ್ತಿದ್ದ ಬ್ಲೂ ಗ್ಲೋ ಕ್ರಿಸ್ಟಲ್ ಬಾಕ್ಸ್ ಅವನ ಕಣ್ಣಿನಲ್ಲಿ ಒಂದು ಹೆವಿಲಿ ಲೈಟ್ ಆಗಿತ್ತು. ಅವನು ಬಾಕ್ಸ್ ಮುಟ್ಟಿದ ಕ್ಷಣ ಹಿಂದೆಯಿಂದ ಸ್ಟಾಪ್ ಅಂತ ಕ್ಯಾಪ್ಟನ್ ಎಡ್ವರ್ಡ್ನ ಸದ್ದು ಬರುತ್ತೆ. ಗನ್ ಏಮ್ ಮಾಡಿ ನಿಂತಿದ್ದ. ಶಿವರಾಜ್ನ ಹೃದಯ ನಿಂತು ಹೋದಂತೆ ಆಗುತ್ತೆ. ಕ್ಯಾಪ್ಟನ್ ಜೋರಾಗಿ ಕೂಗಿದ, ಯು ಬ್ಲಡಿ ನೇಟಿವ್, ನೀನು ನನ್ನಿಂದ ಅದನ್ನ ಕದಿಯಬಹುದೆಂದು ಭಾವಿಸಿದೀಯಾ ಅಂತ ಎಡ್ವರ್ಡ್ನ ಧ್ವನಿ. ಅವನು ಗನ್ನ ಟ್ರಿಗರ್ನ ಫುಲ್ ಆಗಿ ಒತ್ತಿ ಹಿಡಿದಿದ್ದ. ಬುಲೆಟ್ ಫೈರ್ ಮಾಡ್ತಾನೆ. ಅಷ್ಟರೊಳಗೆ ಶಿವರಾಜ್ ಕ್ರಿಸ್ಟಲ್ ಮುಟ್ಟಿಬಿಟ್ಟಿದ್ದ. ಆ ಕ್ರಿಸ್ಟಲ್ ಅವನ ಕೈಗೆ ತಾಕಿದ ಸೆಕೆಂಡ್ ಒಳಗೆ ಟೆಂಟ್ ಒಳಗೆ ಒಂದು ಪೋರ್ಟ್ ಓಪನ್ ಆಗುತ್ತೆ. ವಿಶಾಲವಾದ ಬ್ಲೂ ವೋರ್ಟೆಕ್ಸ್ ಬೆಳಕು. ಸೈನಿಕರು ಬೆಚ್ಚಿ ಬಿದ್ದಿದ್ದರು. ವಾಟ್ ದ ಹೆಲ್ ಇಸ್ ದಿಸ್ ಅಂತ ಕೂಗಿದರು. ಶಿವರಾಜ್ ಕ್ರಿಸ್ಟಲ್ ಹಿಡಿದುಕೊಂಡಂತೆ ಇನ್ಸೈಡ್ ಬೆಳಕು ಫುಲ್ ಆಗುತ್ತೆ. ಅವನ ಕಣ್ಣು ಮುಂದೆ ಕೊಲ್ಯಾಪ್ಸಿಂಗ್ ಟೈಮ್ ಇಮೇಜಸ್, ರಾಜರು, ಸಮರ, ಸಾಗರ, ಮಂದಿರಗಳು, ಅನ್ಯ ಮುಖಗಳು ಎಲ್ಲ ಮಿಕ್ಸ್ ಆಗಿ ಹರಿಯುತ್ತಾ ಇದ್ದವು. ಅವನಿಗೆ ಅನಿಸುತ್ತೆ, ಇದು ನನ್ನ ಕಾಲ ಅಲ್ಲ, ಇದು ಇನ್ನೊಂದು ಕಾಲ ದಾರಿ ಅನ್ನೋದು. ಒಂದು ಸಣ್ಣ ಜರ್ಕ್ನೊಂದಿಗೆ ಶಿವರಾಜ್ ಆರಿ ನೆಲಕ್ಕೆ ಬೀಳ್ತಾನೆ. ಮತ್ತೆ ಎದ್ದು ನೋಡಿದಾಗ ಸೀಸರ್, ಸಿಫ್ಸ್, ಫಾರಿನ್ ಫ್ಲಾಗ್ಸ್, ಹೆಚ್ಚು ದೊಡ್ಡ ಹಡಗುಗಳಲ್ಲಿ ಅಜ್ಞಾತ ಮುಖಗಳು. 1498 ವಾಸ್ಕೋಡಿಗಾಮನ ಕಾಲ. ಕ್ರಿಸ್ಟಲ್ ನನ್ನನ್ನ ಬ್ರಿಟಿಷರ ಆರಂಭದ ಕಾಲಕ್ಕೆ ಎಸೆದಿದೆ ಅಂತ ಅವನಿಗೆ ಗೊತ್ತಾಗುತ್ತೆ. ಬ್ರಿಟಿಷ್ ರೂಲ್ ಇನ್ನೂ ಶುರುವಾಗಿಲ್ಲ. ಇದೀಗ ನನಗೆ ಚಾನ್ಸ್ ಇದೆ ಅವರನ್ನ ಇಂಡಿಯಾಗೆ ಎಂಟ್ರಿ ಕೊಡೋದನ್ನು ತಡೆಯೋಕೆ ಅಂತ ಎಂದುಕೊಳ್ತಾನೆ. ಶಿವರಾಜ್ ಕೋಸ್ಟಲ್ ಜನರ ಜೊತೆ ಅವರ ವೇಷ ಧರಿಸಿ ಅವರ ಜೊತೆ ಸೇರಿಕೊಳ್ತಾನೆ. ಶಿವರಾಜ್ ಅವರಿಗೆ ಹೇಳ್ತಾನೆ, ಸಮುದ್ರದಲ್ಲಿ ಬಂದಿರೋ ಫಾರಿನ್ ಶಿಪ್ ಅವರು ನಿಮಗೆ ಸ್ವೀಟ್ ಅನ್ನ ತಿನ್ನಿಸಿ ನಿಮ್ಮ ಲ್ಯಾಂಡ್, ನಿಮ್ಮ ಫ್ರೀಡಮ್ ಅನ್ನ
ತೆಗೆದುಕೊಳ್ತಾರೆ. ನಾನು ಫ್ಯೂಚರಲ್ಲಿ ನೋಡಿದ್ದೀನಿ ಅಂತ ಹೇಳ್ತಾನೆ. ಜನರು ಅವನನ್ನ ಅನುಮಾನದ ದೃಷ್ಟಿಯಿಂದ ನೋಡಿ, ಯಾವ ಫ್ಯೂಚರ್, ನೀವು ಹುಚ್ಚನ ಅಂತಾರೆ. ಆದರೆ ಒಂದು ಓಲ್ಡ್ ಫಿಶರ್ ಮ್ಯಾನ್ ಸೀರಿಯಸ್ ಆಗಿ ಅವನ ಮಾತನ್ನ ಕೇಳ್ತಾನೆ. ನನ್ನ ತಾತ ಡ್ರೀಮಲ್ಲಿ ವಾರ್ನಿಂಗ್ ಕೊಟ್ಟಿದ್ರು, ಸಮುದ್ರದಲ್ಲಿ ಬರುವವರ ಮೇಲೆ ನಂಬಿಕೆ ಇಡಬೇಡ ಅಂತ ಹೇಳಿದ್ರು ಅಂತಾನೆ. ಶಿವರಾಜ್ ಅವರಿಗೆ ಟ್ಯಾಕ್ಟಿಕ್ಸ್ ಹೇಳ್ತಾನೆ. ಅವರ ಸಿಪ್ ಒಳಗೆ ಹೋಗಿ ಗೇರ್ ಡ್ಯಾಮೇಜ್ ಮಾಡಬೇಕು. ಅವರ ಟ್ರೇಡ್ ಸ್ಟಾರ್ಟ್ ಆಗೋದ್ರಲ್ಲಿ ನಾವು ಅವರನ್ನ ಬರದಂತೆ ತಡಿಬೇಕು. ಅದರಿಂದ ಫ್ಯೂಚರ್ ಸೇವ್ ಆಗಬಹುದು ಅಂತ ಹೇಳ್ತಾನೆ. ಸಮುದ್ರದ ತೀರದಲ್ಲಿ ದೊಡ್ಡ ಅಲೆಗಳು ಒಡೆದು ಬೀಳುತ್ತಿದ್ದವು. ವಾಸ್ಕೋಡಿಗಾಮನ ಹಡಗು ಕರಾವಳಿ ಕಾಸ್ಟ್ ಕಡೆ ಸ್ಲೋಲಿ ಬಂದಿತ್ತು. ಶಿವರಾಜನ ಕಣ್ಣು ಅವನೊಳಗಿನ ಧ್ವನಿ ಹೇಳುತ್ತೆ, ಇತಿಹಾಸ ಈಗ ಬದಲಾಗ್ತಿದೆ. ಒಂದು ಕ್ರಿಸ್ಟಲ್ ಕೀ ಭವಿಷ್ಯವನ್ನ ರಕ್ಷಿಸುವ ಶಕ್ತಿ ಇದೆ. ಒಂದು ವ್ಯಕ್ತಿ, ಒಂದು ದೇಶದ ಭವಿಷ್ಯವನ್ನ ಬದಲಾಯಿಸುವ ಶಕ್ತಿ ಇದೆ. ಶಿವರಾಜ್ ಈಗ ವಾಸ್ಕೋಡಿಗಾಮನ ಕಾಲಕ್ಕೆ ಬಂದಿದ್ದಾನೆ. ಒಂದು ತಪ್ಪು ಹೆಜ್ಜೆ ಇಡೀ ಫ್ಯೂಚರ್ ಬದಲಾಗಬಹುದು. ಅವನು ಇಂಡಿಯಾ ಇತಿಹಾಸವನ್ನ ಬದಲಾಯಿಸಲು ಸಾಧ್ಯವಾಗ್ತದ ಅಥವಾ ಕ್ರಿಸ್ಟಲ್ ಕೀ ಅವನನ್ನೇ ಶಾಪಗೊಳಿಸ್ತದ? ನೋಡೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ.